Hallelujah, 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 hallelujah. ಒಂದು ಕ್ಷಣ ಎಲ್ಲರೂ ಎದ್ದು ನಿಲ್ಲೋಣ. ಈ ದಿನ ಬಹು ಮುಖ್ಯವಾದಂಥ ದಿನವಾಗಿದೆ. ಏಕೆಂದರೆ ತಿಂಗಳ ಮೊದಲನೆಯ ದಿನ ದೇವರು ಒಂದು ವಾಕ್ಯವನ್ನು ಜ್ಞಾನಿಸಲು ನಮಗೆ ಒಂದು ಸೌಭಾಗ್ಯವನ್ನು ಈ ಸ್ಥಳದಲ್ಲಿ ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳಬೇಕಾಗಿದೆ. ಏಕೆಂದರೆ ಈ ದಿನ ತಿಂಗಳ ಮೊದಲನೇ ದಿನ ಮತ್ತು ಮೊದಲನೇ ವಾರದಲ್ಲಿ ಈ ಸರಿ ನಮಗೆ ಎಲ್ಲ ಪವಿತ್ರ ಒಂದು ಸಭೆಯಲ್ಲಿ, ನಮ್ಮ ಧರ್ಮಸಭೆಯಲ್ಲಿ ಎಲ್ಲ ಪವಿತ್ರತೆಗಳು ನಡೆಯುವಂಥ ಸಮಯವಾಗಿದೆ. ಏಕೆಂದರೆ ಈ ನಡೆಯುವಂಥ ಸಮಯದಲ್ಲಿ ನಾವೆಲ್ಲವೂ ಸಿದ್ಧರಾಗಿ ದೇವರ ಮುಂದೆ ನಿಲ್ಲಬೇಕಾಗಿದೆ. ಅದಕ್ಕಾಗಿ ನಾವು ಒಂದು ಕ್ಷಣ ದೇವರಿಗೆ ಸ್ತೋತ್ರ ಹೇಳಬೇಕಾಗಿದೆ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತೋತ್ರ. ಕುಳಿತುಕೊಳ್ಳೋಣ. ದೇವರು ತಿಂಗಳ ಮೊದಲನೇ ದಿನ ನಮಗೆ ಈ ತಿಂಗಳ ಒಂದು ವಾಗ್ದಾನ ಭರಿತವಾದಂಥ ತಿಂಗಳು ಎಂಬುದಾಗಿ ನಾನು ನಂಬಿದ್ದೇನೆ. ಏಕೆಂದರೆ ಅದೇ ರೀತಿಯಾಗಿ ನಾವು ವಾಕ್ಯಗಳನ್ನು ಸ್ವೀಕರಿಸಬೇಕಾಗಿದೆ. ದೇವರ ವಾಗ್ದಾನವನ್ನು ನಾವು ತಿಳಿದುಕೊಂಡೇ ನಾವು ಮುಂದೆ ಹೋಗಬೇಕು ಅಲ್ವಾ? ಏಕೆಂದರೆ ದೇವರು ನಮಗೆ ಅನೇಕ ವಾಗ್ದಾನಗಳು ಮಾಡಿದ್ದಾರೆ. ಆದರೆ ಒಂದೇ ಒಂದು ವಾಗ್ದಾನ ತುಂಬ ಮುಖ್ಯವಾಗಿ ಅನಿಸ್ತದೆ ನನಗೆ. ಕೀರ್ತನೆ 34:19 ಓದಿ ಬ್ರದರ್, ಜೋರಾಗಿ. ಕೀರ್ತನೆ 34:19. ನಿಶ್ಚಿತ. ನೋಡಿ, ಇದು ದಾವೀದನು ಈ ಕೀರ್ತನೆಯನ್ನು ಹೇಳುವಾಗ ತುಂಬ ಒಂದು ಸಂಕಷ್ಟದಲ್ಲಿ ಆತನು ಇದ್ದನು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಯಾಕೆಂದರೆ ದಾವೀದನ ಚರಿತ್ರೆಯನ್ನು ನಾವು ಓದುವಾಗ ನಮಗೆ ತಿಳಿದ, ಒಂದು ಕಡೆ ಫಿಲಿಸ್ಟಿಯರು ಬಂದಿದ್ದಾರೆ, ಇನ್ನೊಂದು ಕಡೆ ದಾವೀದನು 34ನೇ ಕೀರ್ತನೆಯನ್ನು ಹೇಳುವಾಗ ಕಲ್ಲಿನ ಗುಹೆ ಒಳಗೆ ತುಂಬ ಸಂಕಷ್ಟದಲ್ಲಿ ಆತನು ಇದನ್ನು ಹೇಳಿದ್ದಾನೆ. ಇದು ತುಂಬ ಮುಖ್ಯವಾದ ವಾಗ್ದಾನ. ಆದರೂ ಅಂಥ ಕಷ್ಟವಿದ್ದರೂ ಸಹ ದಾವೀದನು ದೇವರಿಗೆ ಎಂದೂ ಕೂಡ ಸ್ಮರಿಸುತ್ತಲೇ ಇದ್ದನು. ಈ ಅನೇಕರು ಪ್ರಾರ್ಥಿಸುವಾಗ ನಮಗೆ ಪ್ರಾರ್ಥನೆಗೆ ಉತ್ತರ ಬಂದಿಲ್ಲ ಅಂದರೆ ಏನು ಮಾಡ್ತಾರೆ? ಸ್ವಲ್ಪ ಹಿಂದೆ ಹೋಗುತ್ತಾರೆ. ಆದರೆ ದಾವೀದನು ರಾಜನಾಗಿದ್ದ, ಆದರೂ ಆತನಿಗೆ ಕಲ್ಲಿನ ಗುಹೆ ಒಳಗೆ ಕೂರುವಂಥ ಒಂದು ಸಂಕಷ್ಟದಲ್ಲಿ ಕೂಡ ಈ ಕೀರ್ತನೆ, ಈ 34 ಆತನು ಹೇಳಿದ್ದಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. 1ನೇ ಅಧ್ಯಾಯ ಓದಿ ಬ್ರದರ್, ಅದರಲ್ಲೇ 34:1. ನೋಡಿ, ಪ್ರಭುವನು ಆತನು ಎಲ್ಲ ಕಾಲದಳು. ಯಾವಾಗ? ಎಲ್ಲ ಕಾಲದಳು. ಕಷ್ಟದಲ್ಲೂ ಆತನಿಗೆ ಸುಖ ಇತ್ತು, ರಾಜನಾಗಿದ್ದ. ಆಗಲೂ ಏನು ಮಾಡಿದ್ದಾನೆ? ಪ್ರಭುವಿಗೆ ಸ್ತೋತ್ರ ಮಾಡಿದ್ದಾನೆ. ಆದರೆ ಕಷ್ಟದಲ್ಲೂ ಕೂಡ ಈ ಕೀರ್ತನೆಯಲ್ಲಿ ತುಂಬ ಬಲ ಇದೆ. ಮೇಡಮ್ ನನಗೇನೋ ಹೇಳಿದರು, ತುಂಬ ಕಷ್ಟ ಆಗಿದೆ, ಕೀರ್ತನೆ 3, 4, 5 ಓದಿ ಅಂತ ಹೇಳಿದ್ದೆ. ಅದರ ಫಲ ಅವ್ರಿಗೆ ಗೊತ್ತಾಗಿದೆ ಮೇಡಮ್. ಕೀರ್ತನೆ 3, 4 ಓದೋಕೆ ಹೇಳಿದೆ, ನಿಮಗೆ ಅದ್ರ ಫಲ ಗೊತ್ತಾಯ್ತಲ್ಲ? ಗೊತ್ತಾಗಿದೆ. ಅದರ ಫಲ ಅವರಿಗೆ ಗೊತ್ತಾಗಿದೆ ಅದೇ ವಾರದಲ್ಲಿ. ಅಷ್ಟು ಒಂದು ಶಕ್ತಿಭರಿತವಾದಂಥ ವಾಕ್ಯ ಈ ದಾವೀದನು ಹೇಳಿದ್ದು. ನಮಗೆ ಇದು ಸಾಧಾರಣ ಪ್ರಾರ್ಥನೆ ಅಂತ ನಾವು ಅನಿಸ್ಕೋಬಾರ್ದು. ಇದು ನಾವು ತುಂಬ ಆಧ್ಯಾತ್ಮಿಕವಾಗಿ ತೆಗೆದುಕೊಳ್ಳಬೇಕಾಗಿದೆ. ಏಕೆಂದರೆ ದಾವೀದನು ಅಂಥ ಕಷ್ಟದಲ್ಲಿದ್ದಾಗ ಈ ಪ್ರಾರ್ಥನೆಯನ್ನು ಓದಿದ್ದಾನೆ. ನೋಡಿ, ಆತನು ಸ್ತುತಿ ಸದಾ ಇಹುದು ನನ್ನ ಬಾಯಿಯೊಳು. ಯಾರ ಸ್ತುತಿ? ದೇವರ ಸ್ತುತಿ ಸದಾ ಇಹುದು ನನ್ನ ಬಾಯಿಯೊಳು. ಮುಂದೆ ಓದಿ. ಪ್ರಭು ದೇವನನ್ನು ಘನಪಡಿಸೋಣ, ಆತನ ಶ್ರೀನಾಮವನ್ನು. ನೋಡಿ, ಎಷ್ಟು ಸುಂದರವಾಗಿ ಮತ್ತು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಎಂಬುದಾಗಿ ನಾವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಯಾಕಂದರೆ ಆತನಿಗೆ ತುಂಬ ಕಷ್ಟ. ಆದರೆ ಯೇಸು ಸ್ವಾಮಿ ಕೂಡ ನಮಗೆ ಕಷ್ಟ ಇದೆ ಅಂತ ಹೇಳಿದ್ದಾರೆ. ಯೋಹಾನ 16:33 ತೆಗಿರಿ. ಅದರಲ್ಲೂ ಕೂಡ ಯೇಸು ಸ್ವಾಮಿಯು ಇದೇ ವಾಕ್ಯದ ಆಧಾರ ಅಲ್ಲಿ ಕೂಡ ನಮಗೆ ಹೇಳಿದ್ದಾರೆ. ಇದು ನಾವು ತಿಳಿದುಕೊಳ್ಳಬೇಕು. ಏಕೆಂದರೆ ಪ್ರಾರ್ಥನೆ ಮಾಡುವಾಗ ನಮಗೆ ಉತ್ತರ ಬಂದಿಲ್ಲ ಎಂದ ತಕ್ಷಣ ಏನಾಗ್ತೀವಿ? ಜೀವಿತದಲ್ಲಿ ಹಿಂದೆ ಸರಿಯಲು ಆರಂಭಿಸುತ್ತೇವೆ. ಇದು ಮಾನವನ ಜೀವಿತ. 16:33 ಓದಿ. 16 ಕೊನೆಯ ಅಧ್ಯಾಯ 16ರಲ್ಲಿ. 33. ನನ್ನಲ್ಲಿ ಶಾಂತಿ ಸಮಾಧಾನ ಲಭಿಸಲೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ. ನೋಡಿ, ದೇವರು ಯೇಸು ಸ್ವಾಮಿ ಯಾರು ಹೇಳಿರೋದು? ಇದು ಯೇಸು ಸ್ವಾಮಿ ಏನಂತ ಹೇಳಿದ್ದಾರೆ? ಲೋಕದಲ್ಲಿ
ಕಷ್ಟ ಸಂಕಷ್ಟಗಳು ತಪ್ಪಿದ್ದಲ್ಲ. ದಾವೀದನು ರಾಜನಾಗಿದ್ದ, ಆತನಿಗೂ ಕೂಡ ಆ ಕಷ್ಟಗಳು ಉಂಟಾಗಿದ್ದು ಇದು ನಮಗೆ ಸಾಮಾನ್ಯವಾಗಿ ಕಾಣುತ್ತದೆ. ದಾವೀದನಿಗೆ ಅಂಥ ಕಷ್ಟಗಳಿತ್ತ? ಹೌದು, ದಾವೀದನ ಮಗನಿಂದಲೂ ಕೂಡ ಕಷ್ಟ. ದಾವೀದನ ಚರಿತ್ರೆ ನಾವು ಹೇಳುವಾಗ ಅದು ಹೇಳಲು ಎಲ್ಲ ಸಮಯ ಸಾಲಲ್ಲ, ಒಂದು 2 ಓವರ್ ಬೇಕಾ ದಾವೀದನ ಚರಿತ್ರೆ ಹೇಳೋಕ್ಕೆ, ಆಯಿತಾ? ಅದಕ್ಕಾಗಿಯೇ ದಾವೀದನು ಅಂಥ ಕಷ್ಟದಲ್ಲಿದ್ದಾಗ ಯೇಸು ಸ್ವಾಮಿ ಅದೇ ಉತ್ತರವನ್ನು ಇಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಲೋಕದಲ್ಲಿ ಏನುಂಟು ನಮಗೆ? ಏನು ತಪ್ಪಿದಲ್ಲ, ಧೈರ್ಯವಾಗಿ ಯಾರನ್ನ ಸ್ತುತಿಸ್ಬೇಕು ನಾವು? ಯಾರಲ್ಲಿ ಬೇಡಬೇಕು? ಯಾಕಂದರೆ ಅನೇಕರಿಗೆ ಪ್ರಾರ್ಥನೆ ಮಾಡಿದ ತಕ್ಷಣ ಉತ್ತರ ಬರಬೇಕು. ಅನೇಕ ದೇವಾಲಯಗಳಿಗೆ ನಾನು ಹೋದಾಗ 2-3 ಗುರುಗಳು ನಿತ್ಯ ಆಶೀರ್ವಾದ ಮಾಡುವಾಗ ಕೆಲವರು ಯಾವ ಗುರುಗಳ ಹತ್ರ ನಾನು ಹೋಗಿ ಆಶೀರ್ವಾದ ಪಡೆಯುವುದು ಎಂಬ ಆಲೋಚನೆ ಕೆಲವರಿಗಿದೆ. ಆದರೆ ಆಶೀರ್ವಾದ ಮಾಡುವುದು ಗುರುಗಳು, ಆಶೀರ್ವಾದ ಮಾಡೋದ್ಯಾರು ನಮಗೆ? ದೇವರು. ಅದು ಯೇಸು ಸ್ವಾಮಿ, ಅದು ಅನೇಕರಿಗೆ ಗೊತ್ತಿಲ್ಲ. ಆದರೆ ಅವರು ನಿನ್ನೆ ಗುರುಗಳಾಗಿರಲಿ, ಇವತ್ತೇ ಗುರುಗಳಾಗಿರಲಿ, ಗುರು ದೀಕ್ಷೆ ಪಡೆದ ತಕ್ಷಣ ಅವರು ಗುರುಗಳೇ. ಅವರನ್ನು ನಾವು ಆ ರೀತಿಯಾಗಿ ಮಾತ್ರ ನೋಡಬೇಕು. ಆಶೀರ್ವಾದ ಮಾಡೋದು ಯಾರು? ಸಂಕಷ್ಟಗಳು ಇರ್ತವೆ, ಆದರೆ ಆ ಸಂಕಷ್ಟದಲ್ಲಿ ನಮ್ಮ ಕಷ್ಟ ಯಾವ ಗುರುಗಳು ನಮ್ಮನ್ನು ಆಶೀರ್ವಾದ ಮಾಡಿದರೆ ನಮಗೆ ಸಂಕಷ್ಟ ಮಾಯವಾಗುತ್ತದೆ ಅನ್ನೋದು ಆಲೋಚನೆ ಕೆಲವರಿಗೆ. ದೃಷ್ಟಿ ಬೇರೆ, ಅದಲ್ಲ. ಆಧ್ಯಾತ್ಮಿಕವಾಗಿ ನಾವು ತೆಗೆದುಕೊಳ್ಳಬೇಕು. ಪ್ರಾರ್ಥನೆಗೆ ಉತ್ತರ ಬಂದಿಲ್ಲ, ನಾವು ಹಿಂಜರಿಯುತ್ತೇವೆ. ಯಾಕೆ? ಆತನು ನಮಗೆ ಪ್ರಾರ್ಥನೆ ಮಾಡಿದ, ನಮಗೆ ಸರಿಯಾಗಲಿಲ್ಲ, ನನ್ನ ಮನಸ್ಥಿತಿಯೇ ಸರಿ ಇಲ್ಲ, ಇದೆಯಾ? ಅದಕ್ಕಾಗಿ ದಾವೀದನು ಅಂಥ ಕಷ್ಟದಲ್ಲೂ ಕೂಡ ಏನು ಮಾಡ್ತಾನೆ? ಪ್ರಭುವನ್ನು ನಾನು ಕೊಂಡಾಡುವೆನು ಎಲ್ಲ ಕಾಲದಳು ಎಂಬುದಾಗಿ ನಮಗೆ ಹೇಳಿದ್ದಾನೆ. 20ನೇದು ಓದಿ ಬ್ರದರ್, 34-20 ಕೀರ್ತನೆ. ಕಾಪಾಡುವೆನು ಅವನೆಲ್ಲವನ್ನೂ ಮುರಿದು ಬಿಡನು ಪ್ರಭು ಅವುಗಳಲ್ಲೊಂದನ್ನು. ನೋಡಿ ಏನು ಮಾಡ್ತಾನೆ? ಕಾಪಾಡ್ತಾನೆ. ನಮ್ಮ ಮೂಳೆಗಳನ್ನ ಏನು ಮಾಡ್ತಾನೆ ಪ್ರಭು? ಮುರಿಯೋಕ್ಕೆ ಬಿಡಲ್ಲ. ಸೈತಾನನು ನಮ್ಮನ್ನು ಏನು ಮಾಡ್ತಾ ಇರ್ತಾನೆ? ಮುರಿಯಲು ಪ್ರಯತ್ನಿಸುತ್ತಿರುತ್ತಾನೆ. ಆದರೂ ಕೂಡ ಕರ್ತನು ಯಾವುದೇ ಕಾರಣಕ್ಕೂ ಆ ನಂಬಿಕೆ ನಮ್ಮಲ್ಲಿರಬೇಕು. ನಾವು ಯಾರೋ ಪ್ರಾರ್ಥನೆ ಮಾಡಿದರೂ ನಮಗೆ ಅದ್ಭುತ ಆಗಿಲ್ಲ, ನಮ್ಮ ಜೀವಿತದಲ್ಲಿ ಅದ್ಭುತವಾಗುತ್ತಿಲ್ಲ ಎಂಬ ಒಂದು ಕೀಳು ಮನೋಭಾವ ನಮ್ಮಲ್ಲಿರಬಾರದು. ನಮ್ಮ ನಂಬಿಕೆ ಇರಬೇಕು. ಯಾಕಂದರೆ ಒಂದು 5 ಕಿಲೋಮೀಟರ್ ದೂರ ನಾವು ಹೋಗಬೇಕು, 2 ರಸ್ತೆಗಳಿದೆ. ಒಂದು ಗುಂಡಿ ರಸ್ತೆ, ಒಂದು ಸಮವಾದ ರಸ್ತೆ. ಎಲ್ಲಿ ಹೋದರೆ ನಾವು ಬೇಗ ಹೋಗ್ತೀವಿ? 2 ರಸ್ತೆಯಲ್ಲಿ 2 ಕಾರುಗಳು ಸಂಚರಿಸ್ತವೆ, 2 ಒಳ್ಳೆ ಡ್ರೈವರೇ. ಆದರೆ ಸಮವಾದ ರಸ್ತೆಯಲ್ಲಿ ಹೋಗೋ ಗಾಡಿ, ನಮ್ಮ ನಂಬಿಕೆ ಎಷ್ಟು ಸಮವಾಗಿ ಎಷ್ಟು ದೃಢವಾಗಿರುತ್ತದೋ ಅಷ್ಟು ಬೇಗ ಪ್ರಾರ್ಥನೆಗೆ ಉತ್ತರ ನಮಗೆ ಬರುತ್ತದೆ ಎಂಬುದಾಗಿ ನಾವು ದಾವೀದನು ಅನೇಕ ಬಾರಿ ನಮ್ಮ ಜೀವಿತದಲ್ಲಿ ಅನೇಕ ವಿಷಯಗಳು ನಾವು ತಿಳಿಕೊಳ್ಳುವಾಗ ನಮಗೆ ಗೊತ್ತಾಗುತ್ತದೆ. ದೇವರು ನಮ್ಮ ಜೀವಿತದಲ್ಲಿ ಬರುವಾಗ ನಾವು ಕೀರ್ತನೆಗಳನ್ನು ತುಂಬ ಸರಿ ಓದಬೇಕು. ನಾವು ಅನೇಕ ಕೀರ್ತನೆಗಳನ್ನು ನಮ್ಮ ಬಾಯಾಟ ಮಾಡ್ಕೋಬೇಕು ನಾವು. ಆಗ ನಮ್ಮ ಜೀವಿತದಲ್ಲಿ ಏನಾಗುತ್ತೆ? ದಾವೀದನಂತೆ ಹಾಡಿಪಾಡಿ ಕೊಂಡಾಡ್ತಾ ಇರಬೇಕು. ದಾವೀದನು ಕಷ್ಟ ಬಂದಾಗ ಆತನು ದಂಡಯಾತ್ರೆ ಹೋಗುವಾಗಲೂ ಕೂಡ ಏನು ಮಾಡ್ತಿದ್ದ? ತುಂಬ ಕಷ್ಟದಲ್ಲಿ ಆತನ ಜನರಿಗೆ ಕರೆದುಕೊಂಡು ಹೋಗುವಾಗಲೂ ಕೂಡ ಕರ್ತನನ್ನು ಸ್ತುತಿಸುತ್ತಿದ್ದ. ಆದರೆ ನಾವು ಆಗಿದ್ದರೆ ಇಂದು ಈ ಕಷ್ಟ ನಮಗೆ ಏಕೆ ಬಿಟ್ಟು ನಾವು ಹೋಗಿಬಿಡೋಣ ಎಂಬುದಾಗಿ. ಆದರೆ ಆತನು ಎಂದಿಗೂ ಆ ರೀತಿಯಾಗಿ ಮಾಡಲೇ ಇಲ್ಲ ಎಂಬುದಾಗಿ ನಮಗೆ ಗೊತ್ತಾಗುತ್ತದೆ. ಯಾಕಂದರೆ ದಾವೀದನು ಅನೇಕ ಪ್ರಾರ್ಥನೆಗಳನ್ನು ನಾವು ಓದಿದ್ದೇವೆ. 91 ಕೀರ್ತನೆ ಪ್ರತಿದಿನ ಓದ್ತಾನೆ ಇರ್ತೀವಿ ಅಲ್ವಾ? ಆದರೂ ಎಷ್ಟೋ ಸಾರಿ ಓದಿದಾಗ ನಮ್ಮ ಮನಸ್ಸಿನಲ್ಲಿ ನಾವು ಅದನ್ನು ಗ್ರಹಿಸಿಕೊಳ್ಳೋದಿಲ್ಲ. ನಾವು ಅದನ್ನು ತಿಳ್ಕೊಳ್ತೀವಿ. ಕೆಲವರಿಗೆ ತಿಂದಾಗ ಅಜೀರ್ಣ ಆಗುತ್ತಲ್ಲ, ಆ ಥರ ವಾಕ್ಯಗಳು ಅವರಿಗೆ ಇದಾಗಲ್ಲ, ಜೀರ್ಣ ಆಗಲ್ಲ. ಅದು ದೇಹದೊಳಗೆ ನಮಗೆ ನಮ್ಮ ಆತ್ಮದೊಳಗೆ ಬರಲು ಸಾಧ್ಯವಾಗುವುದಿಲ್ಲ. ಆಗ ನಮಗೆ ಅಂಥ ವಾಕ್ಯಗಳು ನಾವು ಸ್ವೀಕರಿಸಬೇಕು, ಪುನಃ ತಿರುಗಿ ಓದಬೇಕು ಎಂಬುದಾಗಿ ನಾನು ಪ್ರತಿ ಸಾರಿಯೂ ಹೇಳೋದು. ಅದಕ್ಕಾಗಿಯೇ ದಾವೀದನು ಈ 19ನೇ ಕೀರ್ತನೆಯನ್ನು 34:19 ನಮಗೆ ಅದು ವಾಗ್ದಾನವಾಗಿದೆ. ಈ ತಿಂಗಳ ವಾಗ್ದಾನ. ಇನ್ನೊಂದ್ಸರಿ ಓದಿ ಬ್ರದರ್, ಅದು 34:19. ವಿಪರೀತ ಪ್ರಭುವನ್ನು ನಿವಾರಿಸುವುದು ನಿಶ್ಚಯ. ಏನಾಗಿದೆ? ನಮಗೆ ಸಂಕಟ ಇದೆ, ಆದರೆ ಈ ತಿಂಗಳ ಮೊದಲನೇ ದಿನದ ವಾಗ್ದಾನ ಎಂಬುದಾಗಿ ನಾವು ಇದನ್ನು ಮತ್ತು ಯೋಹಾನ 16:33 ಇವೆರಡೂ ವಾಕ್ಯಗಳು ಈ ತಿಂಗಳಿನಲ್ಲಿ ನಮಗೆ ಇದು ವಾಗ್ದಾನ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ನಾವು ಪ್ರಾರ್ಥನೆ ಮಾಡುವಾಗ ಆಗಲಿ ಯಾವಾಗಲೇ ಆಗಲಿ ಇದು ನಾವು ವಾಗ್ದಾನವಾಗಿ ತೆಗೆದುಕೊಂಡಾಗ ಮಾತ್ರ ದೇವರು ನಮ್ಮ ರೀತಿಯಲ್ಲಿ ನಮ್ಮಲ್ಲಿ ಮಾತನಾಡುತ್ತಿದ್ದಾರೆ. ಈ ವಾಕ್ಯದ ಪ್ರಕಾರ ಅಂದು ದಾವೀದನು ಅದೇ ರೀತಿಯಾಗಿ ಬೇಡಿದನು. ಆದರೆ ಎಂದೂ ಕೂಡ ಆತನು ಪ್ರಾರ್ಥಿಸಲು ಹಿಂಜರಿದನ ಇಲ್ಲ. ಏಕೆಂದರೆ ಆತನಲ್ಲಿ ನೋಡಿ, ಅದು ಲಾಸ್ಟ್ ಅದರಲ್ಲಿ 22
ಶರಣರೊಬ್ಬರನ್ನು ದಂಡಿಸನ ಪ್ರಭು. ನೋಡಿ, ದಾಸರನ್ನು ಉದ್ಧಾರ ಮಾಡಿದರೆ ಏನು ಮಾಡ್ತಾನೆ ಪ್ರಭು? ಯಾರನ್ನೂ ಸುಮ್ಮನೆ ದಂಡಿಸೋದಿಲ್ಲ ಎಂಬುದಾಗಿ ಅಲ್ವಾ? ಎಷ್ಟೇ ಸೈತಾನನು ಏನು ಮಾಡ್ತಾನೆ? ಸೈತಾನ ಒಬ್ಬನೇ ಅಲ್ಲ, ನಾವು ಬಹು ಮಂದಿ ಇದ್ದೇವೆ ಅಂದರು ಯೇಸು ಸ್ವಾಮಿ ಮಾರ್ಕನ ಬರೆಸುವಾರ್ತೆಯಲ್ಲಿ ನಾವು ನೋಡ್ತೀವಿ. ಒಬ್ಬ ದೆವ್ವ ಹಿಡಿದ ಮನುಷ್ಯ ಯೇಸು ಸ್ವಾಮಿ ಹತ್ರ ಬಂದಾಗ ಏನಂತೇನೆ? ಆತನು ಹೇಳ್ತಾನೆ, ನಾವು ಬಹು ಮಂದಿ ಇದ್ದೇವೆ, ನನ್ನ ಹೆಸರು ಗಣ ಎಂಬುದಾಗಿ. ಅದೇ ರೀತಿಯಾಗಿ ಅವರು ಬಹು ಮಂದಿ, ಸೈತಾನರು ಎಷ್ಟು ಜನ ಇದ್ದಾರೆ? ಬಹು ಮಂದಿ, ಸೈತಾನನ ಸೇನೆಯೇ ಇದೆ. ಅದು ನಮಗೆ ಇಂದು ಭಯಪಡಿಸಲು ನಮ್ಮ ಸಿದ್ಧವಾಗಿದೆ. ಅದಕ್ಕಾಗಿಯೇ ನಾವು ದೇವರ ಮುಂದೆ ಪ್ರಾರ್ಥಿಸುತ್ತಾ ಪ್ರತಿದಿನವೂ ಕೂಡ ನಾವು ದೇವರ ಮುಂದೆ ಸಿದ್ಧರಿರಬೇಕು. ಏನಕ್ಕೆ? ಪ್ರಾರ್ಥನೆ ಮಾಡಲಿ, ಪ್ರಾರ್ಥನೆಯಲ್ಲಿ ಜಯವಿರಬೇಕು ನಮ್ಮಲ್ಲಿ. ಬಿಡದೆ ಪ್ರಾರ್ಥಿಸ್ತಿರಬೇಕು, ಎಡಬಿಡದೆ. ಕೆಲಸ ಮಾಡುವಾಗ, ಹೋಗುವಾಗ, ವಾಹನ ಚಾಲನೆ ಮಾಡುವಾಗಲೂ ನಾವು ಪ್ರಾರ್ಥಿಸಿ. ಇದು ನಮ್ಮ ಪ್ರಾರ್ಥನಾ ಜೀವಿತ. ಅನೇಕ ಬಾರಿ ಸ್ವಲ್ಪ ನಮಗೆ ವ್ಯತ್ಯಾಸವಾದರೂ ಕೂಡ ನಾವು ಕಣ್ಣೀರಿಟ್ಟು ಹಿಂಜರಿಯುತ್ತೇವೆ, ಬೇಸರವಾಗುತ್ತೆ. ದೇವರೇ, ಇಂಥ ಕಷ್ಟದಲ್ಲೂ ನನ್ನನ್ನು ಕೈ ಬಿಟ್ಟಿದ್ದೀಯಾ ಎಂಬುವ ಒಂದು ಮನೋಭಾವ ನಮ್ಮಲ್ಲಿ ಬರಬಾರದು. ಆ ಕಷ್ಟದಲ್ಲೂ ನಾವು ಪ್ರಾರ್ಥಿಸಿದರೆ ದೇವರು ತಟಸ್ಥನಾಗಿ, ಮಗನೇ ನಡೆ, ನಾನಿದ್ದೇನೆ ಎಂಬುದಾಗಿ ಹೇಳಬೇಕು ಎಂದೇ ನನ್ನ ಒಂದು ಆಸೆಯಾಗಿದೆ. ಇದೇ ದೇವರು ನಮಗೆ ಹೇಳಬೇಕು, ಅದು ನಾವು ಕೇಳಬೇಕು. ಕರ್ತರು ಯಾವಾಗಲೂ ಹೇಳುತ್ತಾರೆ, ಆದರೂ ಕೇಳಲು ನಮ್ಮ ಕಿವಿ ನಾವು ತೆರೆಯುವುದೇ ಇಲ್ಲ. ಇದೇ ನಮ್ಮದು ಈ ದಿನದ ಜೀವಿತ. ಪ್ರತಿದಿನ ನಮ್ಮ ಜೀವಿತದಲ್ಲೂ ಆಗುತ್ತವೆ. ಅನೇಕರಿಗೆ ಅನೇಕ ಕಷ್ಟಗಳು ಎದುರಾಗುತ್ತವೆ. ಯಾಕೆ? ಅನೇಕರು ಬಂದು ಕೂರ್ತಾರೆ, ನಮ್ಮ ಮನೆಯಲ್ಲಿ ಸಾಲ, ನಮ್ಮ ಮಕ್ಕಳಿಗೆ ಕೆಲಸವಿಲ್ಲ, ನಮ್ಮ ಮಕ್ಕಳಿಗೆ ಇನ್ನೊಂದು ತೊಂದರೆ, ಕಾಯಿಲೆ, ನಮ್ಮ ಮನೆಯಲ್ಲಿ ಊಟವಿಲ್ಲ. ಯಾಕೆ ಎಂಬುದಾಗಿ ಕೇಳಿದರೆ ಇದು ಅವರಿಗೆ ಗೊತ್ತಿಲ್ಲ. ಪಾಪ ನಮ್ಮ ಜೀವಿತದಲ್ಲಿ ತುಂಬಿಕೊಂಡಿದೆ ಎಂಬುದಾಗಿ. ಅನೇಕ ಸಮಸ್ಯೆಗಳು ಬರುವಾಗ ನಾವು ತಿಳಿದುಕೊಳ್ಳಬೇಕು, ಏನೋ ಒಂದು ಪಾಪ ನನ್ನ ಜೀವಿತದಲ್ಲಿ ತುಂಬಿಕೊಂಡಿದೆ ಅಂತ. ಅನೇಕರಿಗೆ ಗೊತ್ತಿಲ್ಲ. ಅದು ತಿಳಿದು ನಾವು ಯಾರಿಗಾರು ಹೇಳಿದರೆ ಅವರು ಹೋಗಾಯಿತು ದೇವರ ಮುಂದೆ, ದೇವರೇ, ನಾನು ಏನು ಪಾಪ ಮಾಡಿದ್ದೇನೆ, ನನ್ನ ಮಕ್ಕಳಿಗೆ ಇಂಥ ಕಷ್ಟ ಎಂಬುದಾಗಿ. ಅದಲ್ಲ, ನಾವು ಅರಿತು ದೇವರಲ್ಲಿ ಕ್ಷಮೆ ಕೇಳಬೇಕು. ದೇವರಲ್ಲಿ ಕ್ಷಮಾಪಣೆ ಕೇಳುವುದು ನಮ್ಮ ಜೀವಿತದಲ್ಲಿರಬೇಕು. ದಾವೀದನು ಅದೇ ಮಾಡುತ್ತಿದ್ದನು. ಪ್ರತಿದಿನ ಆತನು ಕ್ಷಮೆ ಕೇಳಿ ಪ್ರಾರ್ಥಿಸಿದ್ದನು. ಆತನು ದೊಡ್ಡ ರಾಜ, ಆತನಿಗೆ ಎಂಥ ಕಷ್ಟ ಬಂದು ಒದಗಿತ್ತು, ಆತನ ಮಗನಿಂದನೇ ಕಷ್ಟ ಒದಗಿತ್ತು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಲ್ವಾ? ಹೌದು. ಆದರೂ ಕೂಡ ಆತನು ಹಿಂಜರಿದನ? ಇಲ್ಲ. ಅದನ್ನು ನಾವು ತಿಳಿಯಬೇಕು. ಪ್ರಾರ್ಥನಾ ಪೂರ್ವಕವಾಗಿ ನಾವು ಜೀವಿಸುವಾಗ ನಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೆಯುತ್ತವೆ. ಎಫೆಸ 6:8 ತೆಗಿರ್ಬೋದಾರೆ. ಎಫೆಸ 6:8. ದಾಸ್ಯದಲ್ಲಿರುವವನಾಗಲಿ ಸ್ವತಂತ್ರವುಳ್ಳವನಾಗಲಿ ಸತ್ಕಾರ್ಯವನ್ನು ಮಾಡುವವನು ಪ್ರಭುವಿನಿಂದ ಪ್ರತಿಫಲವನ್ನು ಪಡೆದೇ ಇರುವೆನೆಂದು ನೀವು ಬಲ್ಲಿರಿ. ನೋಡಿ, ಇನ್ನೊಂದ್ಸರಿ ಓದಿ ಜೋರಾಗಿ ಎಲ್ಲರೂ ಹೇಳಿ. ದೇವರು ನಮಗೆ ತಿಳ್ಕೋಬೇಕಿದ್ದು. ಸ್ವತಂತ್ರವುಳ್ಳವನಾಗಿರಲಿ, ಸತ್ಕಾರ್ಯವನ್ನು ಮಾಡುವವನು ಪ್ರಭುವಿನಿಂದ ತಕ್ಕ ಪ್ರತಿಫಲವನ್ನು ಪಡೆದೇ ಇರುವೆನೆಂದು ನೀವು ಬಲ್ಲಿರಿ. ನೋಡಿ, ಇದು ಎಷ್ಟು ಚೆನ್ನಾಗಿ ಹೇಳಿದೆ ವಾಕ್ಯ. ದಾಸತ್ವದಲ್ಲಿರಿ, ಎಲ್ಲೇ ಇರಿ, ನೀವೇನು ಮಾಡ್ತಾರೆ ದೇವರು? ಪ್ರತಿಫಲ ನಮಗೆ ಉಂಟು. ಪ್ರಾರ್ಥನೆಗೆ ಪ್ರತಿಫಲ. ನಾವು ಪ್ರಾರ್ಥನೆ ಮಾಡಿದ ದಿನವೇ ಯೇಸು ಸ್ವಾಮಿಯ ಪಾದದಡಿಗೆ ಆ ಪ್ರಾರ್ಥನೆ ಸೇರಿದೆ. ಆದರೆ ಉತ್ತರ ಸ್ವಲ್ಪ ತಡವಾಗಬಹುದು. ಅದಕ್ಕೆ ನಮ್ಮ ತಾಳ್ಮೆ ಮುಖ್ಯವಾಗಿ ಇರಬೇಕಾಗುತ್ತದೆ. ಏಕೆಂದರೆ ಅದಕ್ಕಾಗಿಯೇ ನಾವು ವಾಕ್ಯವನ್ನು ತಿಳಿದುಕೊಳ್ಳಬೇಕು ಎಂಬುದಾಗಿ ನಾನು ಪದೇ ಪದೇ ಹೇಳುವುದು. ಅನೇಕರು ವಾಕ್ಯವನ್ನು ನಾವು ಗ್ರಹಿಸಿಕೊಳ್ಳುವುದೇ ಇಲ್ಲ, ವಾಕ್ಯವನ್ನು ತಿಳಿದುಕೊಳ್ಳುವುದೇ ಇಲ್ಲ. ವಾಕ್ಯ ಆಧಾರವನ್ನು ಇಟ್ಟುಕೊಂಡೇ ನಾವು ಪ್ರಾರ್ಥಿಸಬೇಕು. ಆಗಲೇ ನಾವು ಏನಾಗ್ತೀವಿ? ಅದರಲ್ಲಿ 17 ಓದಿ ಬ್ರದರ್. 16, 17. ಹಾಂ, 6, 17. 17 ರಕ್ಷಣೆ ಎಂಬ ಶಿರಸ್ಥಾನವನ್ನು ಧರಿಸಿಕೊಳ್ಳಿ. ಪವಿತ್ರಾತ್ಮರ ಕೊಡುಗೆಯಾದ ದೇವರ ವಾಕ್ಯವು ನಿಮಗೆ ಖಡ್ಗ. ಯಾವ ವಾಕ್ಯ? ದೇವರ ವಾಕ್ಯ ನಮಗೇನಾಗಿರಬೇಕು? ಖಡ್ಗವಾಗಿರಬೇಕು. ಆಗ ಮಾತ್ರ ದೇವರ ವಾಕ್ಯ ಖಡ್ಗವಾದರೆ ಮಾತ್ರ ಸೈತಾನನ ತಲೆ ತುಂಡಾಗ್ತದೆ. ಇಲ್ಲ ಅಂದರೆ ತುಂಡಾಗಲ್ಲ. ನಮ್ಮ ಪ್ರಾರ್ಥನೆ ಅಲ್ಲೇ ಅಡ್ಡ. ಸೈತಾನನ ತಲೆ ನಮ್ಮ ಪ್ರಾರ್ಥನೆಗೆ ಅಡ್ಡ. ಇದೇ ಮುಖ್ಯ. ವಚನಗಳು ನಾವು ತಿಳ್ಕೊಳ್ಬೇಕು. ಆ ವಚನಗಳನ್ನು ನಾವು ತಿಳಿದುಕೊಂಡಾಗ ನಮಗೇನಾಗುತ್ತೆ? ಅದಕ್ಕೆ ಯೇಸು ಸ್ವಾಮಿ ಹೇಳಿರೋದು, ಇಹಲೋಕದಲ್ಲಿ ಕಷ್ಟ ಸಂಕಷ್ಟಗಳು. 16:33 ಓದಿ ಬ್ರದರ್ ಇನ್ನೊಂದ್ಸರಿ. ಯೋಹಾನ 16:33 ಇನ್ನೊಂದ್ಸರಿ.
16:33. ವಾಕ್ಯ ನಮಗೆ ಯಾವಾಗಲೂ ಸ್ಪಷ್ಟಪಡಿಸುತ್ತದೆ. ಲಭಿಸಲೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಕಷ್ಟ ಸಂಕಷ್ಟಗಳು ತಪ್ಪಿದಲ್ಲ, ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದರು. ನೋಡಿ, ಎಲ್ಲವೂ ಯೇಸು ಸ್ವಾಮಿ ನಮಗೆ ಹೇಳಿದ್ದಾರೆ. ಶಾಂತಿ ಸಮಾಧಾನದಿಂದ ಹೇಳಿರೋ ಮಾತಿದು, ಹೌದಾ? ಏನಂತ? ಯೇಸು ಸ್ವಾಮಿಗೂ ಕೂಡ ಕಷ್ಟ. ಯಾಕೆಂದರೆ ಯೇಸು ಸ್ವಾಮಿ 30 ವರ್ಷ ನಮ್ಮಂತೆಯೇ ಯಾರಂತೆ ನಮ್ಮಂತೆಯೇ ಜೀವಿಸಿದ್ರು. ಎಲ್ಲಿ? ಈ ಲೋಕದಲ್ಲಿ. ಜಿಂಟಿದ್ರೆ ನೋವಾಗ್ತಿತ್ತು ಅವ್ರಿಗೆ, ಆಗ್ತಿರ್ಲಿಲ್ವ? ಮನುಷ್ಯರಾಗೆ ಜೀವಿಸಿದಾಗ ಅವರೇ ನಮಗೆ ಹೇಳಿದ್ದಾರೆ, ಏನು? ಈ ಲೋಕದಲ್ಲಿ ನಮಗೆ ಕಷ್ಟ ಸಂಕಷ್ಟಗಳುಂಟು, ನಾವೇನು ಮಾಡಬೇಕು? ಜಯಿಸಬೇಕು ಎಂಬುದಾಗಿ. ಕೊಲೊಸ್ಸೆ 1:3. ಅದಕ್ಕಾಗಿಯೇ ನಾವು ದೇವರ ವಾಕ್ಯವನ್ನು ಪ್ರತಿದಿನ ತೆರೆದು ಓದುತ್ತಾ ಪ್ರಾರ್ಥಿಸಬೇಕು ಎಂಬುದಾಗಿ ದೇವರು ನಮಗೆ ಎಚ್ಚರಿಸಿದ್ದಾರೆ. 1:3-4. ನೀವು ಪ್ರಭು ಯೇಸು ಕ್ರಿಸ್ತನಲ್ಲಿ ಇಟ್ಟಿರುವ ವಿಶ್ವಾಸ ಹಾಗೂ ದೇವಜನರಲ್ಲಿ ನೀವು ಇರಿಸಿರುವ ಪ್ರೀತಿ ಇವುಗಳ ಬಗ್ಗೆ ನಾವು ಕೇಳಿದ್ದೇವೆ. ಇದಕ್ಕಾಗಿ ಪ್ರಭು ಯೇಸು ಕ್ರಿಸ್ತರ ತಂದೆಯಾದ ದೇವರಲ್ಲಿ ಪ್ರಾರ್ಥಿಸುವಾಗಲೆಲ್ಲ ನಿಮಗಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನೋಡಿ, ನಾವು ಯಾರಿಗೆ ಪ್ರಾರ್ಥಿಸುವಾಗಲೆಲ್ಲ ಕ್ಲೀನಾಗಿ ಓದ್ಕೊಳ್ಳಿ ಬ್ರದರ್ ಇನ್ನೊಂದು ಸರಿ. 3, ನೀವು ಪ್ರಭು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ, ನೀವು ಇರಿಸಿರುವ ಪ್ರೀತಿ ಇವುಗಳ ಬಗ್ಗೆ ನಾವು ಕೇಳಿದ್ದೇವೆ. ಇದಕ್ಕಾಗಿ ಪ್ರಭು ಯೇಸು ಕ್ರಿಸ್ತರು ಆಗಲೆಲ್ಲ ನಿಮಗಾಗಿ ನೋಡಿ, ಇದು ನಾವು ತಿಳ್ಕೋಬೇಕು. ಯೇಸು ಸ್ವಾಮಿನೇ ಹೇಳಿದ್ದಾರೆ, ಅವರು ಪ್ರಾರ್ಥಿಸುವಾಗ ಏನು ಮಾಡಿದ್ದಾರೆ? ಕೃತಜ್ಞತೆ ಸಲ್ಲಿಸಿದ್ದಾರೆ. ಅದಕ್ಕೆ ನಾವು ವಾಕ್ಯದ ಆಧಾರದ ಮೇಲೆಯೇ ನಾವೇನು ಮಾಡಬೇಕು? 2ನೇ ಅಧ್ಯಾಯ 3ನೇ ವಾಕ್ಯ ಓದಿ ಬ್ರದರ್. ಕೊಲೊಸ್ಸೆ 2:3. ಕ್ರಿಸ್ತ ಯೇಸುವಿನಲ್ಲಿಯೇ ಜ್ಞಾನ ವಿವೇಕ ಎಂಬ ಸಿರಿ ಸಂಪತ್ತು ಅಡಗಿದೆ. ಯಾರಲ್ಲಿ ಅಡಗಿದೆ? ಯಾವ ಜ್ಞಾನ? ಪ್ರಾರ್ಥನೆಯ ಜ್ಞಾನ, ವಾಕ್ಯದ ಜ್ಞಾನ. ವಾಕ್ಯ ಓದುವಾಗ ದುರಾತ್ಮನು ಬೇರೆ ರೀತಿ ನಮಗೆ ಅರ್ಥ ತಿಳಿಸುವುದು ಇದೆ, ಇಲ್ವಾ? ಇದೆ. ದೇವರ ಆತ್ಮನು ಅದರ ಅರ್ಥವನ್ನು ನಮಗೆ ತಿಳಿಸಬೇಕು. ಬೈಬಲ್ ತೆರೆದಾಗ ಮೊದಲು ನಾವು ಯಾರನ್ನು ಕರಿಬೇಕು? ಪವಿತ್ರ ಆತ್ಮನನ್ನು ಕರಿಬೇಕು. ದೇವರೇ, ನಿನ್ನ ಆತ್ಮವು ನನ್ನ ಮೇಲೆ ಬರಲಿ, ಆಗ ನಿನ್ನ ವಾಕ್ಯದ ಗೂಢಾರ್ಥ ನನಗೆ ತಿಳಿಯುತ್ತದೆ. ಅದಕ್ಕೆ ಯೇಸು ಸ್ವಾಮಿ ಹೇಳೋದು, ಕ್ರಿಸ್ತ ಯೇಸುವಿನಲ್ಲಿಯೇ ಜ್ಞಾನ ವಿವೇಕ ಎಂಬ ಸಿರಿ ಸಂಪತ್ತು ಅಡಗಿದೆ ಎಂಬುದಾಗಿ ತಿಳಿದಿದೆ. ಈ ವಾಕ್ಯವನ್ನು ನಾವು ಆಧಾರವಾಗಿ ಇಟ್ಟುಕೊಂಡು ಪ್ರತಿದಿನ ನಾವು ಪ್ರಾರ್ಥಿಸಬೇಕು. ಇದಾಗಿದೆ ನಮಗೆ ಪ್ರತಿದಿನವೂ ದೇವರು ಹೇಳುವಂಥದ್ದು. ಸಮಯದ ಅಭಾವವಿದೆ, ಆದ ಕಾರಣ ಇಷ್ಟಕ್ಕೆ ನಾನು ನಿಲ್ಲಿಸ್ತಾ ಇದ್ದೀನಿ. ಮುಂದೆ ಹೇಳ್ತೀನಿ. ಎಲ್ಲರೂ ಎದ್ದು ನಿಲ್ಲೋಣ.